ನಮಸ್ಕಾರ. ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್ ಸಿಕ್ಕಿರುವಂತದ್ದು. 10ನೇ ದಿನದ ಕಾರ್ಯಾಚರಣೆಯಲ್ಲಿ ಸ್ಫೋಟಕ ಸಂಚಲನ. ಶವ ಹೂತು ಹಾಕಿದ್ದ ಕೇಸ್ಗೆ ಮತ್ತೊಬ್ಬ ದೂರುದಾರ ಎಂಟ್ರಿ ಆಗಿದ್ದಾನೆ. ನಿಗೂಢ ವ್ಯಕ್ತಿಯ ಜೊತೆ ಎಸ್ಐಟಿ ಮುಂದೆ ಬಂದಿದ್ದಾನೆ ಮತ್ತೊಬ್ಬ ಅಪರಿಚಿತ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ 2ನೇ ದೂರುದಾರನ ವಿಚಾರಣೆ. ಈಗ ಇರುವ ಮುಸುಕುಧಾರಿಯ ಜೊತೆಗೆ ಮತ್ತೊಬ್ಬನ ಎಂಟ್ರಿ, ಮತ್ತೊಬ್ಬ ಅಪರಿಚಿತ ಎಂಟ್ರಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ 2ನೇ ದೂರುದಾರನ ವಿಚಾರಣೆ. ಸೊ ಏನಾಗಬಹುದು, ಈತ ಏನ್ ಹೇಳ್ತಾನೆ, ಇನ್ನಷ್ಟು ಜಾಗ ಗುರುತಿಸುವ ಅವಕಾಶಗಳು ಇದೆಯಾ ನೋಡೋಣ. ಧರ್ಮಸ್ಥಳದಲ್ಲಿ ಶವ ಹುಟ್ಟಿಟ್ಟ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಸ್ಐಟಿಯಿಂದ ಅಪರಿಚಿತ ಧರ್ಮಸ್ಥಳ ನಿವಾಸಿ ವಿಚಾರಣೆಯಾಗಿದೆ. ನಿಗೂಢ ವ್ಯಕ್ತಿಯ ಪರ ಸಾಕ್ಷ್ಯ ಹೇಳುವುದಕ್ಕೆ 6 ಜನರ ತಂಡ ಮುಂದಾಗಿದೆ. 6 ಜನರ ಪೈಕಿ ಈಗ ಒಬ್ಬ ಅಪರಿಚಿತ ದೂರುದಾರನ ವಿಚಾರಣೆ ನಡೀತಾ ಇರೋದು. ಪ್ರಕರಣದಲ್ಲಿ ಅನಾಮಿಕನನ್ನ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಉಳಿದ 5 ಮಂದಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರ ಹಾಗಿದ್ರೆ ಅಥವಾ ಇಲ್ವಾ, ಏನಾಗಬಹುದು? ಇನ್ನೂ 6 ಜನ ಯಾರು? ಉಳಿದ 5 ಮಂದಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರಾ ಸ್ವಯಂ ಪ್ರೇರಿತವಾಗಿ ಅಥವಾ ಇಲ್ವಾ? ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ನೀಡುತ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಹಲವು ವಿಚಾರಗಳು, ಹಲವು ಆಯಾಮಗಳು ಈ ಒಂದು ಕೇಸ್ನಲ್ಲಿ. ಸದ್ಯ ಏನ್ ನಡೀತಾ ಇದೆ? ಇನ್ನೊಬ್ಬ ಅಪರಿಚಿತ ಎಂಟ್ರಿ ಕೊಟ್ಟಿರುವಂತದ್ದು. ಆತನ ವಿಚಾರಣೆ ಸಂದರ್ಭದಲ್ಲಿ ಏನ್ ಗೊತ್ತಾಗಿದೆ? ಆತನು ನಾನು ಸ್ಥಳಗಳನ್ನ ಗುರುತಿಸ್ತೀನಿ ಅಂತ ಹೇಳ್ತಿದ್ದಾನ? ಅದಕ್ಕೆ ಅವಕಾಶ ಇದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಶ್ರೀಪಾದ್ ಪಾಟೀಲ್, ಇವತ್ತು ಉತ್ಖನನ 8ನೇ ದಿನದ್ದು ನಡೆದಿತ್ತು. 8ನೇ ದಿನದ ಉತ್ಖನನ 11 ಪಾಯಿಂಟ್ ನ ಮೇಲ್ಭಾಗದಲ್ಲಿ 11A ಅಂತ ಒಂದು ಪಾಯಿಂಟ್ ಮಾಡಿದ್ರು. ಅಲ್ಲಿ ಉತ್ಖನನ ನಡೆಸಲಾಗಿತ್ತು. ಅಲ್ಲಿ ಉತ್ಖನನ ನಡೆಸಿ 4 ಗಂಟೆ ಸುಮಾರಿಗೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ವಿಚಾರಣೆ ನಡೆದಿರುವಂತದ್ದು. ಇವತ್ತು ಬಹಳಷ್ಟು ವಿಚಾರಣೆ ಈ ಒಂದು ಎಸ್ಐಟಿ ಕಚೇರಿಯಲ್ಲಿ ನಡೆದಿತ್ತು. ಅಂದ್ರೆ ಆರಂಭದಲ್ಲಿ ಬೆಳಿಗ್ಗೆ ಕೂಡ ಒಂದು ವಿಚಾರಣೆ ನಡೆದಿತ್ತು. ಆ ಒಂದು ವ್ಯಕ್ತಿ ಬಂದ ಬಳಿಕ ಆತನನ್ನ ವಿಚಾರಣೆ ಮಾಡಿದ್ರು. ಅದರ ಜೊತೆಗೆ ಸುದೀರ್ಘವಾದಂತಹ ಏನು ಸಭೆ ಕೂಡ ನಡೆಸಲಾಗಿತ್ತು. ಇವತ್ತು ಎಸ್ಐಟಿ ಪ್ರಮುಖರಾದಂತಹ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿ ಇಲ್ಲಿ ಸಭೆ ನಡೆಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಭೆ ನಡೆಸಿರುವಂತದ್ದು. ಅದರ ಜೊತೆಗೆ ಏನು ಅಲ್ಲಿ ಅಂದ್ರೆ ಉತ್ಖನನ ಏನು ಮಾಡುವ ಜಾಗ ಇಲ್ಲ ಅವತ್ತು ಅಲ್ಲಿ ಇವತ್ತು 13ನೇ ಏನು ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡೆಸಬೇಕಾಗಿತ್ತು. ಅಲ್ಲಿ ಎಲ್ಲವಾದಂತಹ ತಯಾರಿ ನಡೆದಿತ್ತು. ಆದ್ರೆ ಬರುವಂತಹ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. 13ರ ಬದಲಾಗಿ 11ರ ಮೇಲ್ಭಾಗದಲ್ಲಿ ಇದ್ದಂತಹ 11A ಅನ್ನುವಂತ ಒಂದು ಸ್ಪಾಟ್ ಇದೆ. ಅಲ್ಲಿ ಉತ್ಖನನ ನಡೆಸಿರುವಂತದ್ದು. ಸುಮಾರು 4 ಗಂಟೆವರೆಗೂ ಕೂಡ ಉತ್ಖನನ ನಡೆದಿತ್ತು. ಅಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಬೇಗ ಮುಗಿಸಿ ಅವರು ಎಸ್ಐಟಿ ಕಚೇರಿಗೆ ವಾಪಸ್ ಆಗಿದ್ರು. ಸರಿ, ಅಂದ್ರೆ ಈ ಹಿಂದೆ ಎಲ್ಲ ಒಂದು 6-6:30 ತನಕ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇತ್ತು. ಒಂದು 11:30 ಬೆಳಿಗ್ಗೆ ಶುರು ಆಗ್ತಿತ್ತು. ಆದ್ರೆ ಇವತ್ತು ಶುರುವಾದದ್ದೇ ಬಹಳಷ್ಟು ಲೇಟ್. ಸುಮಾರು 1 ಗಂಟೆ ಹೊತ್ತಿಗೆ ಶುರುವಾಗಿತ್ತು. 4 ಗಂಟೆ ಹೊತ್ತಿಗೆ ಅದನ್ನು ಮುಗಿಸಿ ಶೀಘ್ರವಾಗಿ ಇಲ್ಲಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಇಲ್ಲಿ ಬಂದು ಆತನನ್ನ ತೀವ್ರವಾಗಿ ವಿಚಾರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನ ಸುಮಾರು 1 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂತದ್ದು. ಸದ್ಯ ಆತ ಇಲ್ಲಿಂದ ವಕೀಲರ ಜೊತೆ ತೆರಳಿರುವಂತದ್ದು. ಮತ್ತೊಂದು ವಿಚಾರ ಏನಂದ್ರೆ ಇವತ್ತು ಒಟ್ಟು 6 ಮಂದಿ ಸಾಕ್ಷಿದಾರರು ಅಂದ್ರೆ ಆತನಿಗೆ ಸಾಕ್ಷಿ ಹೇಳಲಿಕ್ಕೋಸ್ಕರವಾಗಿ ಮತ್ತೆ 6 ಜನರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಇವತ್ತು ಬೆಳಗಿನ ವೇಳೆಗೆ ಎಸ್ಐಟಿ ಕಚೇರಿಗೆ ಮತ್ತೆ 6 ಮಂದಿ ಸಾಕ್ಷಿದಾರರು ಬಂದು ಅವರು ತಮ್ಮಲ್ಲಿದ್ದಂತಹ ಮಾಹಿತಿಗಳನ್ನು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ ಅನ್ನುವಂತ ಒಂದು ಸುದ್ದಿ ಹರಡಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅವರು 6 ಜನ ಬಂದದ್ದಲ್ಲ, ಒಬ್ಬ ಬಂದು ಈಗಾಗಲೇ ವಿಚಾರಣೆ ಎದುರಿಸ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಒಬ್ಬ ಅಲ್ಲ 2 ವ್ಯಕ್ತಿಗಳು ಬಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಎಸ್ಐಟಿ ಮೂಲಗಳಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ. ನಮಸ್ಕಾರ. ರಿಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಧರ್ಮಸ್ಥಳ ಸಮಾಧಿ ಶೋಧ ಕೇಸ್ಗೆ ಸಿನಿಮೀಯ ಟ್ವಿಸ್ಟ್ ಸಿಕ್ಕಿರುವಂತದ್ದು. 10ನೇ ದಿನದ ಕಾರ್ಯಾಚರಣೆಯಲ್ಲಿ ಸ್ಫೋಟಕ ಸಂಚಲನ. ಶವ ಹೂತು ಹಾಕಿದ್ದ ಕೇಸ್ಗೆ ಮತ್ತೊಬ್ಬ ದೂರುದಾರ ಎಂಟ್ರಿ ಆಗಿದ್ದಾನೆ. ನಿಗೂಢ ವ್ಯಕ್ತಿಯ ಜೊತೆ ಎಸ್ಐಟಿ ಮುಂದೆ ಬಂದಿದ್ದಾನೆ ಮತ್ತೊಬ್ಬ ಅಪರಿಚಿತ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ 2ನೇ ದೂರುದಾರನ ವಿಚಾರಣೆ.
ಈಗ ಇರುವ ಮುಸುಕುಧಾರಿಯ ಜೊತೆಗೆ ಮತ್ತೊಬ್ಬನ ಎಂಟ್ರಿ, ಮತ್ತೊಬ್ಬ ಅಪರಿಚಿತ ಎಂಟ್ರಿ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಎರಡನೇ ದೂರುದಾರನ ವಿಚಾರಣೆ. ಸೊ ಏನಾಗಬಹುದು, ಈತ ಏನ್ ಹೇಳ್ತಾನೆ, ಇನ್ನಷ್ಟು ಜಾಗ ಗುರುತಿಸುವ ಅವಕಾಶಗಳು ಇದೆಯಾ ನೋಡೋಣ. ಧರ್ಮಸ್ಥಳದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಕ್ಷಣಕ್ಕೊಂದು ಟ್ವಿಸ್ಟ್ಗಳು ಸಿಗ್ತಾ ಇದೆ. ಎಸ್ಐಟಿಯಿಂದ ಅಪರಿಚಿತ ಧರ್ಮಸ್ಥಳ ನಿವಾಸಿ ವಿಚಾರಣೆಯಾಗಿದೆ. ನಿಗೂಢ ವ್ಯಕ್ತಿಯ ಪರ ಸಾಕ್ಷ್ಯ ಹೇಳುವುದಕ್ಕೆ 6 ಜನರ ತಂಡ ಮುಂದಾಗಿದೆ. 6 ಜನರ ಪೈಕಿ ಈಗ ಒಬ್ಬ ಅಪರಿಚಿತ ದೂರುದಾರನ ವಿಚಾರಣೆ ನಡೀತಾ ಇರೋದು. ಪ್ರಕರಣದಲ್ಲಿ ಅನಾಮಿಕನನ್ನ ಸಾಕ್ಷಿಯಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಉಳಿದ 5 ಮಂದಿ ಸಾಕ್ಷಿ ಹೇಳುವುದಕ್ಕೆ ಮುಂದೆ ಬರ್ತಾರ ಹಾಗಿದ್ರೆ, ಅಥವಾ ಇಲ್ವಾ, ಏನಾಗಬಹುದು? ಇನ್ನೂ 6 ಜನ ಯಾರು? ಉಳಿದ 5 ಮಂದಿ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾರಾ ಸ್ವಯಂ ಪ್ರೇರಿತವಾಗಿ ಅಥವಾ ಇಲ್ವಾ? ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಆಗ್ತಾ ಇದೆಯಾ? ಇವೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಹಲವು ವಿಚಾರಗಳು, ಹಲವು ಆಯಾಮಗಳು ಈ ಒಂದು ಕೇಸ್ನಲ್ಲಿ. ಸದ್ಯ ಏನ್ ನಡೀತಾ ಇದೆ? ಇನ್ನೊಬ್ಬ ಅಪರಿಚಿತ ಎಂಟ್ರಿ ಕೊಟ್ಟಿರುವಂತದ್ದು, ಆತನ ವಿಚಾರಣೆ ಸಂದರ್ಭದಲ್ಲಿ ಏನ್ ಗೊತ್ತಾಗಿದೆ? ಆತನು ನಾನು ಸ್ಥಳಗಳನ್ನ ಗುರುತಿಸ್ತೀನಿ ಅಂತ ಹೇಳ್ತಿದ್ದಾನ? ಅದಕ್ಕೆ ಅವಕಾಶ ಇದೆಯಾ? ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಇವತ್ತು ಉತ್ಖನನ 8ನೇ ದಿನದ್ದು ನಡೆದಿತ್ತು. 8ನೇ ದಿನದ ಉತ್ಖನನ 11 ಪಾಯಿಂಟ್ನ ಮೇಲ್ಭಾಗದಲ್ಲಿ 11A ಅಂತ ಒಂದು ಪಾಯಿಂಟ್ ಮಾಡಿದ್ರು. ಅಲ್ಲಿ ಉತ್ಖನನ ನಡೆಸಲಾಗಿತ್ತು. ಅಲ್ಲಿ ಉತ್ಖನನ ನಡೆಸಿ 4 ಗಂಟೆ ಸುಮಾರಿಗೆ ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಅಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ವಿಚಾರಣೆ ನಡೆದಿರುವಂತದ್ದು. ಇವತ್ತು ಬಹಳಷ್ಟು ವಿಚಾರಣೆ ಈ ಒಂದು ಎಸ್ಐಟಿ ಕಚೇರಿಯಲ್ಲಿ ನಡೆದಿತ್ತು. ಅಂದ್ರೆ ಆರಂಭದಲ್ಲಿ ಬೆಳಿಗ್ಗೆ ಕೂಡ ಒಂದು ವಿಚಾರಣೆ ನಡೆದಿತ್ತು. ಆ ಒಂದು ವ್ಯಕ್ತಿ ಬಂದ ಬಳಿಕ ಆತನನ್ನ ವಿಚಾರಣೆ ಮಾಡಿದ್ರು. ಅದರ ಜೊತೆಗೆ ಸುದೀರ್ಘವಾದಂತಹ ಏನು ಸಭೆ ಕೂಡ ನಡೆಸಲಾಗಿತ್ತು. ಇವತ್ತು ಎಸ್ಐಟಿ ಪ್ರಮುಖರಾದಂತಹ ಪ್ರಣವ್ ಮೊಹಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಆಗಮಿಸಿ ಇಲ್ಲಿ ಸಭೆ ನಡೆಸಿರುವಂತದ್ದು. ಎಸ್ಐಟಿ ಅಧಿಕಾರಿಗಳು ಮತ್ತು ಬೇರೆ ಬೇರೆ ರೀತಿಯಾದಂತಹ ಸಭೆ ನಡೆಸಿರುವಂತದ್ದು. ಅದರ ಜೊತೆಗೆ ಏನು ಅಲ್ಲಿ ಅಂದ್ರೆ ಉತ್ಖನನ ಏನು ಮಾಡುವ ಜಾಗ ಇಲ್ಲ ಅವತ್ತು ಅಲ್ಲಿ ಇವತ್ತು 13ನೇ ಏನು ಪಾಯಿಂಟ್ ಏನಿದೆ ಅಲ್ಲಿ ಉತ್ಖನನ ನಡೆಸಬೇಕಾಗಿತ್ತು. ಅಲ್ಲಿ ಎಲ್ಲವಾದಂತಹ ತಯಾರಿ ನಡೆದಿತ್ತು. ಆದ್ರೆ ಬರುವಂತಹ ಸಂದರ್ಭದಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿರುವಂತದ್ದು. 13ರ ಬದಲಾಗಿ 11ರ ಮೇಲ್ಭಾಗದಲ್ಲಿ ಇದ್ದಂತಹ 11A ಅನ್ನುವಂತ ಒಂದು ಸ್ಪಾಟ್ ಇದೆ, ಅಲ್ಲಿ ಉತ್ಖನನ ನಡೆಸಿರುವಂತದ್ದು. ಸುಮಾರು 4 ಗಂಟೆವರೆಗೂ ಕೂಡ ಉತ್ಖನನ ನಡೆದಿತ್ತು. ಅಲ್ಲಿ ಯಾವುದೇ ರೀತಿಯಂತಹ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇವತ್ತು ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಬೇಗ ಮುಗಿಸಿ ಅವರು ಎಸ್ಐಟಿ ಕಚೇರಿಗೆ ವಾಪಸ್ ಆಗಿದ್ರು. ಸರಿ, ಅಂದ್ರೆ ಈ ಹಿಂದೆ ಎಲ್ಲ ಒಂದು 6-6:30 ತನಕ ಕೂಡ ಉತ್ಖನನ ಪ್ರಕ್ರಿಯೆ ನಡೀತಾ ಇತ್ತು. ಒಂದು 11:30 ಬೆಳಿಗ್ಗೆ ಶುರು ಆಗ್ತಿತ್ತು. ಆದ್ರೆ ಇವತ್ತು ಶುರುವಾದದ್ದೇ ಬಹಳಷ್ಟು ಲೇಟ್. ಸುಮಾರು 1 ಗಂಟೆ ಹೊತ್ತಿಗೆ ಶುರುವಾಗಿತ್ತು. 4 ಗಂಟೆ ಹೊತ್ತಿಗೆ ಅದನ್ನು ಮುಗಿಸಿ ಶೀಘ್ರವಾಗಿ ಇಲ್ಲಿ ಎಸ್ಐಟಿ ಕಚೇರಿಗೆ ಬಂದಿದ್ರು. ಇಲ್ಲಿ ಬಂದು ಆತನನ್ನ ತೀವ್ರವಾಗಿ ವಿಚಾರಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಆ ದೂರುದಾರ ವ್ಯಕ್ತಿ ಏನಿದ್ದಾನೆ ಆತನನ್ನ ಸುಮಾರು 1 ಗಂಟೆಗಳ ಕಾಲ ವಿಚಾರಣೆ ಮಾಡಿರುವಂತದ್ದು. ಸದ್ಯ ಆತ ಇಲ್ಲಿಂದ ವಕೀಲರ ಜೊತೆ ತೆರಳಿರುವಂತದ್ದು. ಮತ್ತೊಂದು ವಿಚಾರ ಏನಂದ್ರೆ, ಇವತ್ತು ಒಟ್ಟು 6 ಮಂದಿ ಸಾಕ್ಷಿದಾರರು ಅಂದ್ರೆ ಆತನಿಗೆ ಸಾಕ್ಷಿ ಹೇಳಲಿಕ್ಕೋಸ್ಕರವಾಗಿ ಮತ್ತೆ 6 ಜನರು ಬರ್ತಾರೆ ಅನ್ನುವಂತಹ ಮಾಹಿತಿ ಇತ್ತು. ಇವತ್ತು ಬೆಳಗಿನ ವೇಳೆಗೆ ಎಸ್ಐಟಿ ಕಚೇರಿಗೆ ಮತ್ತೆ 6 ಮಂದಿ ಸಾಕ್ಷಿದಾರರು ಬಂದು ಅವರು ತಮ್ಮಲ್ಲಿದ್ದಂತಹ ಮಾಹಿತಿಗಳನ್ನು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ಮಾಹಿತಿಗಳನ್ನು ಹೇಳ್ತಾರೆ ಅನ್ನುವಂತ ಒಂದು ಸುದ್ದಿ ಹರಡಿತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅವರು 6 ಜನ ಬಂದದ್ದಲ್ಲ, ಒಬ್ಬ ಬಂದು ಈಗಾಗಲೇ ವಿಚಾರಣೆ ಎದುರಿಸ್ತಾ ಇದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಇದರ ಜೊತೆಗೆ ಒಬ್ಬ ಅಲ್ಲ 2 ವ್ಯಕ್ತಿಗಳು ಬಂದು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತ ಒಂದು ಚರ್ಚೆ ಕೂಡ ನಡೀತಾ ಇರುವಂತದ್ದು. ಆದ್ರೆ ಎಸ್ಐಟಿ ಮೂಲಗಳಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡೋಣ.